ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ತುಂಬಾ ದೊಡ್ಡ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣಾಗಿದ್ರೆ ಲೆಟ್ಸ್ ಗೋ. ಮೊದಲನೇದಾಗಿ ಒಂಬಾಳೆ ಬ್ಯಾನರ್ಸ್ ಅವರು ಮಹಾವತಾರ್ ಕಾಮಿಕ್ಸ್ 1 ಇಂದ 100 ವರೆಗೂ ಇಶ್ಯೂ ಮಾಡ್ಬಿಟ್ಟವ್ರೆ. ಟೋಟಲ್ ಆಗಿ 7 ಸಿನಿಮಾ. ಅವಾಗಿಂದನೂ ಸದ್ದಿತ್ತು ಯಾವ್ದೋ ಒಂದು ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ತಾವ್ರೆ ಅಂತ. ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ KGF X ಸಲಾರ್ ಕ್ರಾಸ್ ಓವರ್ ಆಗುತ್ತೆ, ಇವ್ರದೊಂದು ಯೂನಿವರ್ಸ್ ಬರುತ್ತೆ, ಹಂಗೆ ಹಿಂಗೆ ಅಂತ. ಇವ್ರು ಮಾಡ್ತಾವ್ರೆ ಆನಿಮೇಟೆಡ್ ಯೂನಿವರ್ಸ್. ಮೊದಲನೇ ಸಿನಿಮಾ ನೋಡೋದಾದ್ರೆ 2025 ಈ ವರ್ಷ ಮಹಾವತಾರ್ ನರಸಿಂಹ ಸಿನಿಮಾ ರಿಲೀಸ್ ಆಯ್ತೈತೆ. ಇನ್ನು 2027ಕ್ಕೆ ಪರಶುರಾಮ್, ಇನ್ನು 2029ಕ್ಕೆ ರಘುನಂದನ್, 2031ಕ್ಕೆ ದ್ವಾರಕಾಧೀಶ್, 2033ಕ್ಕೆ ಗೋಕುಲ ನಂದನ್, ಇನ್ನು 2035ಕ್ಕೆ ಕಲ್ಕಿ ಪಾರ್ಟ್ 1, ಇನ್ನು 37ಕ್ಕೆ ಪಾರ್ಟ್ 2. ಇಷ್ಟು ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಎಲ್ರಿಗೂ ಶಾಕ್ ಕೊಟ್ಬಿಟ್ಟವ್ರೆ. ಲೈವ್ ಆಕ್ಷನ್ ಸಿನಿಮಾ ಮಾಡಿದ್ರೆ 1 to ಡಬಲ್ ಆಗಿರೋದು. ಅದಕ್ಕೆ ಇವರು ಪ್ಲಾನ್ ಯೂಸ್ ಮಾಡ್ಕೊಂಡು ಆನಿಮೇಟೆಡ್ ಸೀರೀಸ್ ನ ಮಾಡ್ತಾವ್ರೆ. ಒಳ್ಳೇದಾಗ್ಲಿ. ರೀಸೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಹೊರಗಡೆ ಬಿದ್ದಿದೆ. ಪಿ ವಾಸು ಅವರು ದೃಶ್ಯಂ 3 ಮಾಡ್ತಾವ್ರೆ ಮಲಯಾಳಂ ಅಲ್ಲಿ ಮೋಹನ್ ಲಾಲ್ ಅವ್ರ ಜೊತೆಗೆ. ಎಕ್ಸ್ಕ್ಲೂಸಿವ್ ಆಗಿ 3 ಭಾಷೆಯಲ್ಲಿ ರಿಲೀಸ್ ಮಾಡ್ತಾವ್ರೆ, ಮಲಯಾಳಂ, ತೆಲುಗು, ತಮಿಳ್. ಈ 3 ಭಾಷೆಯಲ್ಲೂ ರಿಲೀಸ್ ಮಾಡೋದಕ್ಕೆ ರೆಡಿ ಆಗವ್ರೆ. ಕನ್ನಡ, ಹಿಂದಿ ಇದ್ರ ಬಗ್ಗೆ ಏನು ಮಾತಿಲ್ಲ. ಮಾಡ್ತಾರ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಇದನ್ನ ಕನ್ನಡದಲ್ಲಿ ರೀಮೇಕ್ ಅಂತೂ ಮಾಡೇ ಮಾಡ್ತಾರೆ ರವಿ ಅಂಕಲ್ ಅವರು, ಅದು ಮಾತ್ರ ಫಿಕ್ಸ್. ಇನ್ನು ಲೋಕೇಶ್ ಕನಕರಾಜ್ ಅವರ LC ಒಳಗಡೆ ಕೈದಿ 2 ಬರ್ತಾ ಇದೆ. ಕಾರ್ತಿ ಅವ್ರದ್ದು. ಇದೇ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ ಅವರು ಕೂಡ ಕಮ್ ಬ್ಯಾಕ್ ಮಾಡ್ತಾವ್ರೆ ಅಂತ ಇನ್ಫಾರ್ಮೇಶನ್ ಇದೆ. ಈ ಸಿನಿಮಾದಲ್ಲಿ ಅವರು ಹೀರೋಯಿನ್ ಆಗಂತೂ ಕಮ್ ಬ್ಯಾಕ್ ಮಾಡಲ್ಲ, ಬಟ್ ಸ್ಪೆಷಲ್ ಆಗಿರೋಂತ ಒಂದು ಮಿಸ್ಟೀರಿಯಸ್ ಆಗಿರೋ ಗೆಸ್ಟ್ ರೋಲ್ ಅಲ್ಲಿ ಅಪಿಯರೆನ್ಸ್ ಕೊಡ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ನೋಡೋಣ, ಅನುಷ್ಕಾ ಶೆಟ್ಟಿ ಅವರು ಘಾಟಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದಾರೆ. ಅದಾದ್ಮೇಲೆ ಇದು 2ನೇ ಸಿನಿಮಾ ಕಮ್ ಬ್ಯಾಕ್ ಆಗ್ತಾ ಇರೋದು. ಯಾವ ರೀತಿ ಮಾಡಿರ್ತಾರೆ ಅಂತ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು ಆಕ್ಟರ್ಸ್ ಗಳಲ್ಲೇ ಕಿಲ್ಲಿಂಗ್ ಆಕ್ಟಿಂಗ್ ಮಾಡುವಂತ SJ ಸೂರ್ಯ ಅವರು, ತಮಿಳ್ ಡೈರೆಕ್ಟರ್. ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಇವರು ಮಾಸ್ ವಿಲನ್ ಗೆ ಪಕ್ಕ ಸೂಟ್ ಆಗ್ತಾರೆ. ಜೊತೆಗೆ ಮತ್ತೆ ಡೈರೆಕ್ಷನ್ ಇಳಿತಾ ಇದಾರೆ SJ ಸೂರ್ಯ ಅವರು. ಸಿನಿಮಾದ ಟೈಟಲ್ ಬರ್ತಾ ಇದೆ ಕಿಲ್ಲರ್ ಅಂತ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಪ್ಲಸ್ ನಮ್ ಕನ್ನಡದಲ್ಲೂ ಕೂಡ. ಈ ಸಿನಿಮಾದಲ್ಲಿ ಇವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊತಾರೆ. ಇನ್ನು ನಮ್ ಕನ್ನಡದ ಧ್ರುವ ಸರ್ಜಾ ಅವರ 3 ಸಿನಿಮಾಗಳು ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ರೂಮರ್ಸ್ ಗಳು ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಕೆರೆ ಬೇಟೆ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಇದೇ ಸಿನಿಮಾನ ಡೈರೆಕ್ಟ್ ಮಾಡಿರುವಂತ ರಾಜ್ ಗುರು ಅವರು. ಇವ್ರ ಜೊತೆಗೆ ಧ್ರುವ ಸರ್ಜಾ ಅವರು ಕೊಲಾಪ್ಸ್ ಆಗಿ ಒಂದು ಸಿನಿಮಾನ ಮಾಡ್ತಾ ಇದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಇದೆ. ಇನ್ನ ಮಫ್ತಿ ಹಾಗೇನೆ ಭೈರತಿ ರಣಗಲ್ 2 ಸಿನಿಮಾನ ಡೈರೆಕ್ಟ್ ಮಾಡಿರುವಂತ ನರ್ತನ್, ಇವ್ರ ಜೊತೆಗೂ ಕೂಡ ಧ್ರುವ ಸರ್ಜಾ ಅವರು ಕೊಲಾಪ್ಸ್ ಆಗಿದ್ದಾರೆ, ಒಂದ್ ಸಿನಿಮಾನು ಮಾಡ್ತಾ ಇದಾರೆ ಅಂತಾನು ಕೂಡ ಗಾಸಿಪ್ ಗಳು ಇದಾವೆ. ಇನ್ನು ಇವ್ರ ಡೈರೆಕ್ಷನ್ ಅಲ್ಲಿ KVN ಪ್ರೊಡಕ್ಷನ್ ಅವರು ದುಡ್ಡು ಹಾಕೋದಕ್ಕೆ ರೆಡಿ ಆಗವ್ರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಇದೆ. ಟೈಟಲ್ ಇನ್ನು ರಿವೀಲ್ಡ್ ಆಗಿಲ್ಲ. ಇನ್ನು ದರ್ಶನ್ ಅವ್ರಿಗೆ ಜಗ್ಗುದಾದ ಸಿನಿಮಾ ಮಾಡಿದಾರಂತ ರಾಘವೇಂದ್ರ ಹೆಗ್ಡೆ, ಇವ್ರ ಜೊತೆಗೂ ಕೂಡ ಧ್ರುವ ಸರ್ಜಾ ಅವರು ಕೊಲಾಪ್ಸ್ ಆಗಿದ್ದಾರೆ. ಇವ್ರ ಜೊತೆಗೂ ಕೂಡ ಒಂದ್ ಸಿನಿಮಾ ಮಾಡ್ತಾ ಇದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದು ಅಲ್ಲದೆ ಈ ಸಿನಿಮಾಗೆ ಶಕ್ತಿಮಾನ್ ಅನ್ನೋ ಒಂದು ಟೈಟಲ್ ಇಡ್ತಾರೆ ಅಂತಾನು ಕೂಡ ಗಾಸಿಪ್ ಗಳಿದಾವೆ. ಇನ್ಫಾರ್ಮೇಶನ್ ಅಲ್ಲ, ಗಾಸಿಪ್. ಸೊ ಟೋಟಲ್ ಆಗಿ ಈ 3 ಡೈರೆಕ್ಟರ್ ಜೊತೆಗೆ ಕೊಲಾಪ್ಸ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಪೋಸ್ಟರ್ ಅಥವಾ ಅನೌನ್ಸ್ಮೆಂಟ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಲಾಸ್ಟ್ ವೀಕ್ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಿದೆ, ಆರ್ಯ 3 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರೇ ಆಕ್ಟ್ ಮಾಡಿದ್ರು ಮಾಡಬಹುದು ಅಂತ ಹೇಳಿದ್ದೆ, ಬಟ್ ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ಆಕ್ಟ್ ಮಾಡ್ತಾ ಇಲ್ಲ. ಹೊಸದಾಗಿ ದಿಲ್ ರಾಜು ಪ್ರೊಡಕ್ಷನ್ ಅವರ ರಾಜು ಅವರ ನೆಫ್ಯೂ ಆಶೀಶ್ ರೆಡ್ಡಿ ಅವರು ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕಾಣಿಸ್ಕೊತಾರೆ. ಅಂದ್ರೆ ಆರ್ಯ 3 ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾವ್ರೆ. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ದಿಲ್ ರಾಜು ಅವರೇನೆ. ಇನ್ನು ಅಖಿಲ್ ಅಕ್ಕಿನೇನ್ ಅವರದ ಲೆನಿನ್ ಅಂತ ಒಂದು ಸಿನಿಮಾ ಬರ್ತಾ ಇತ್ತು. ಇದೇ ಸಿನಿಮಾದಲ್ಲಿ ಒಂದು ಸಣ್ಣ ಗ್ಲಿಮ್ಸ್ ನು ಕೂಡ ಬಿಟ್ಟವ್ರೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇರೋ ಸಿನಿಮಾ ಕೂಡ ಇದು. ಇದೇ ಸಿನಿಮಾದಲ್ಲಿ ನಮ್ಮ ಕನ್ನಡದ ಶ್ರೀಲೀಲಾ ಮೇಡಮ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ರು. ಇವಾಗ ಮಾಡ್ತಾ ಇಲ್ಲ, ಹೊರಗಡೆ ತಳ್ಬಿಟ್ಟವ್ರೆ ಅವ್ರನ್ನ. ಬಿಕಾಸ್ ಇವ್ರ ಸಂಭವನೆ 2 ಪಟ್ಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ ಕೈಲಿ ನಿಮ್ಗೆ ಅಷ್ಟೊಂದು ಕೊಡಕ್ ಆಗಲ್ಲ ಅನ್ಬಿಟ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ರು ಸೇರ್ಕೊಂಡು ತಳ್ಬಿಟ್ಟವ್ರೆ. ಪುಷ್ಪ 2 ಸಿನಿಮಾದಲ್ಲಿ ಐಟಮ್ ಸಾಂಗ್ ಮಾಡಿದ್ಮೇಲೆ ಶ್ರೀಲೀಲಾ ಮೇಡಮ್ ಅವರು ಬೇರಿ ಏರ್ಸ್ಕೊಂಡ್ಬಿಟ್ಟವ್ರೆ ಅವ್ರ ಬಜೆಟ್ ನ. ಸಂಭವನೆ ಜಾಸ್ತಿ ಮಾಡ್ಕೊಂಡವ್ರೆ. ನಮ್ ಕೈಲಿ ನಿಮ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಇವ್ರನ್ನ ಆಚೆಗೆ ತಳ್ಳವ್ರೆ. ಇದುವರೆಗೂ ಕೂಡ ಹೊಸ ಹೀರೋಯಿನ್ ಯಾರು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಲೆನಿನ್ ಟೀಮ್ ಅವರು. ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗೋಯ್ತು. ಲಾಸ್ಟ್ ಟೈಮ್ ಮ್ಯಾಕ್ಸ್ ಸಿನಿಮಾ ಬಂತು ವಿಜಯ್ ಅವರ ಟೀಮ್ ಜೊತೆಗೆ. ಮತ್ತೆ ವಿಜಯ್ ಅವ್ರ ಟೀಮ್ ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ನಾವೇ ಮಾಡ್ಕೊಂಡ್ಬಿಡೋಣ, ಇದು ಮ್ಯಾಕ್ಸ್ 2ನೇ. ಕಿಚ್ಚ ಸುದೀಪ್ ಅವರು ಅಫಿಷಿಯಲ್ ಆಗಿ ಸ್ಟೇಟ್ ಮಾಡೋಕು ಕೂಡ ಕೊಟ್ಟವ್ರೆ, ಇದು ಮ್ಯಾಕ್ಸ್ 2 ಅಲ್ಲ ಹಂಗೆ ಹಿಂಗೆ ಅಂತ. ಬಟ್ ಆಡಿಯನ್ಸ್ ಗಳಿಗೆ ಸಸ್ಪೆನ್ಸ್ ಆಗಿ ಇಡಬೇಕು ಅಂತ ಅವ್ರು ಸುಳ್ಳುಗಳು ಹೇಳ್ತಾ ಇರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಕಂಡಿಡ್ಕೋಬೇಕಷ್ಟೇ, ಇದು ಮ್ಯಾಕ್ಸ್ 2ನೇ ಅಂದಾಗಿ. ಬಿಲ್ಲರಂಗ ಭಾಷಾ ಸಿನಿಮಾ ಏನಾಯ್ತು ಅಂತ ಕೇಳೋದಾದ್ರೆ ಇದರ ಮೊದಲನೇ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ ಅಲ್ಲಿ ನಡೆಯುವಂತ ಸಿನಿಮಾ ಇದು. ಫ್ಯೂಚರಿಸ್ಟಿಕ್ ಆಗಿರುವಂತ ಸಿನಿಮಾ. ನೆಕ್ಸ್ಟ್ ಲೆವೆಲ್ CGI ನ ಜನರೇಟ್ ಮಾಡ್ಬೇಕಾಗತ್ತೆ, ತುಂಬಾ ಟೈಮ್ ಹಿಡಿತಿದೆ. ಅಲ್ಲಿವರೆಗೂ ಈ ಸಿನಿಮಾ ನಿಧಾನವಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗುತ್ತೆ. ಅಷ್ಟರಲ್ಲೇ ಈಗ ಅನೌನ್ಸ್ಮೆಂಟ್ ಆಗಿರುವಂತ 47ನೇ ಸಿನಿಮಾ ಮ್ಯಾಕ್ಸ್ 2 ಇದು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ. ಇನ್ನ ಬಿಲ್ಲರಂಗ ಭಾಷಾ ಸಿನಿಮಾ ಬರೋದಕ್ಕಿಂತ ಮುಂಚೆ ಮ್ಯಾಕ್ಸ್ 2 ಬರುತ್ತೆ ಅಂತಾನು ಕೂಡ ವಿಷಯ ಗೊತ್ತಾಗ್ತಾ ಇದೆ. ನೋಡೋಣ ಬೇಗ ಏನಾಗುತ್ತೆ ಅಂತ. ರಶ್ಮಿಕಾ
ಮೇಡಮ್ ಅವ್ರದ್ದು ಒಂದೆರಡಲ್ಲ, ರೀಸೆಂಟ್ ಆಗಿ ಇನ್ನೊಂದು ಕಾಂಟ್ರವರ್ಸಿ, ಅದೆಲ್ಲ ಸೈಡ್ಗೆ ಇಟ್ಬಿಡಿ. ಮತ್ತೊಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ ಇವ್ರದ್ದು, ಮೈಸಾ ಅಂತ. ರವೀಂದ್ರ ಪುಲ್ಲೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾರಂತ ಸಿನಿಮಾ. ಫಸ್ಟ್ ಲುಕ್ ನೋಡ್ಬಿಟ್ಟು ಅರುಂಧತಿಗೆ ಏಟ್ ಹಾಕ್ಬಿಟ್ಟವ್ರ ಇವರು ಅಂತ ಗಾಸಾಕ್ಬಿಟ್ಟಿದೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ನಮ್ ಕನ್ನಡದ ಶಿವರಾಜ್ ಕುಮಾರ್ ಶಿವಣ್ಣ ಅವರು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾವ್ರ. ಅಂದ್ರೆ ಯಾವ ರೀತಿ ಲಿಂಕ್ ಇರ್ಬೋದು ಅವ್ರಿಗೆ ಅಂತ ಐಡಿಯಾ ಇಲ್ಲ. ಸಪೋರ್ಟ್ ಮಾಡ್ಲಿ ಬೇಡ ಅಂತಲ್ಲ, ಅವಾಗ ನಮ್ ಕನ್ನಡದವ್ರು ಕಾಲಿ ಎಳಿತಾ ಇರ್ತಾರೆ, ಅಂತವ್ರಿಗೆ ಸಪೋರ್ಟ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀನೇನಂತಿ ಅಂತ ಕಾಮೆಂಟ್ ಮಾಡ್ಬೋದು. ಇನ್ನ ಸತೀಶ್ ನೀನಸಮ್ ಅವರ ದಿ ರೈಸ್ ಆಫ್ ಅಶೋಕ ಈ ಸಿನಿಮಾದ ಡಬ್ಬಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಎಡಿಟಿಂಗ್ ಕಡೆ ಈಗ ಕಾನ್ಸಂಟ್ರೇಟ್ ಮಾಡ್ತಾವ್ರೆ. ಇನ್ನೊಂದ್ ತಿಂಗಳಲ್ಲಿ ಈ ಸಿನಿಮಾ ಕಡೆಯಿಂದ ಟ್ರೈಲರ್ ಬರುತ್ತೆ. ಅಫಿಷಿಯಲ್ ಆಗಿ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ ಸಪ್ತಮಿ ಗೌಡ ಅವ್ರ ಜೊತೆಗೆ. ಕುಲದಲ್ಲಿ ಕೀಳೆ ಹೋದ ಸಿನಿಮಾ ಮಾಡ್ಬಿಟ್ಟು ಫುಲ್ ಸೈಕ್ ಆಗಿ ಜೈಲೊಳಗಡೆ ಹೋಗ್ಬಿಟ್ರು. ಈಗ ಹೊರಗಡೆ ಬಂದ್ಮೇಲೆ ಶಿವಣ್ಣನ ಹತ್ರ ಕ್ಷಮೆ ಕೇಳೋದಕ್ಕೆ ರೆಡಿ. ಆದ್ರೆ ಅವ್ರು ಮನೇಲಿಲ್ಲ, ನಾನ್ ಟೂರ್ಗ್ ಹೋಗಿದ್ದೀನಿ ನಾಳೆ ಬಾ ಅಂತ. ಇದೇ ಗ್ಯಾಪ್ ಅಲ್ಲಿ ಸಿನಿಮಾ ಬೋರ್ಡ್ ಅವರು ಇವ್ರನ್ನ ಕರೆದ್ಬಿಟ್ಟು ನಿನ್ನ ಕ್ಷಮಿಸಿದೀವಿ ಕಣಪ್ಪ ಅನ್ಬಿಟ್ಟು ಲೆಟರ್ ಕೊಟ್ಬಿಟ್ಟವ್ರೆ ಅಫಿಷಿಯಲ್ ಆಗಿ. ಈ ಲೆಟರ್ ಸಿಗೋದಕ್ಕೆ ತುಂಬಾನೇ ಕಷ್ಟಪಟ್ಟವ್ರೆ. ಐ ನೋ ಬ್ಯಾನ್ ಮಾಡ್ಬಿಡೋರು ಇನ್ನೇನೋ ಮುಂದೆ ಸಿನಿಮಾಗಳನ್ನ ಮಾಡಂಗೆ ಇಲ್ಲ ಅನ್ನೋ ತರ. ಸದ್ಯಕ್ಕೆ ಈಗ ಫಿಲಂ ಬೋರ್ಡ್ ಅವರು ಇವ್ರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ನಿನ್ನೇನ್ ಬ್ಯಾನ್ ಮಾಡಿಲ್ಲ, ಸ್ವಲ್ಪ ದಿನ ರೆಸ್ಟ್ ಮಾಡು, ಆಮೇಲೆ ನಿನ್ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡು. ಇನ್ನ ಪ್ರಜ್ವಲ್ ದೇವರಾಜ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಚೀತಾ ಹಾಗೇನೆ ಕರಾವಳಿ ಸಿನಿಮಾ ಟೀಮ್ ಕಡೆಯಿಂದ ಹೊಸ ಪೋಸ್ಟರ್ ಗಳನ್ನ ರಿಲೀಸ್ ಮಾಡವ್ರೆ. ಸೈಕ್ ಆಗಿದ್ರು ಕೂಡ ಎಕ್ಸ್ಪೆಕ್ಟೇಷನ್ ಲೋ. ರಿಚ್ ಆಗಿರುವಂತ ಕಮ್ ಬ್ಯಾಕ್ ಕೊಡಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ ಲೈನ್ ಫುಲ್ ಸ್ಟ್ರಾಂಗ್ ಆಗಿರ್ಬೇಕು. ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಇನ್ನ ಲೋಕೇಶ್ ಕನಕರಾಜ್ ಅವರು ಕೂಲಿ ಸಿನಿಮಾ ಮಾಡ್ತಾ ಇದ್ದಾರೆ ರಜನಿಕಾಂತ್ ಅವ್ರ ಜೊತೆಗೆ. ಇದೇ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಅಮೀರ್ ಖಾನ್ ಅವರ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇವರು ದಾಹ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಪೋಸ್ಟರ್ ಬಿಟ್ಟವ್ರೆ, ಯು ಕ್ಯಾನ್ ಸಿ. ಶಿವಣ್ಣ ಅವರ ಗೋಸ್ಟ್ ಸಿನಿಮಾದ ಒಳಗಡೆ ಬೀರ್ಬಲ್ ಬರ್ತಾನೆ ಅಂದ ತಕ್ಷಣನೇ ಇಬ್ರು ಕ್ರಾಸ್ ಓವರ್ ಆಗ್ತಾ ಇದಾರೆ, ಒಂದ್ ಯೂನಿವರ್ಸ್ ಕ್ರಿಯೇಟ್ ಆಗ್ಬೋದೇನೋ ಅನ್ಬಿಟ್ಟು ಆವಾಗ್ಲೇ ತಿಳ್ಕೊಂಡ್ಬಿಟ್ಟಿದ್ವಿ. ಅದು ಸುಳ್ಳು ಅಂತ ಕನ್ಫರ್ಮ್ ಆಗ್ಬಿಟ್ರು ಶ್ರೀನಿ. ಅದು ಅಲ್ದೇನೆ ಬೀರ್ಬಲ್ 2 ಇದ್ರ ಬಗ್ಗೆ ಅವಾಗಿಂದನೂ ಕೂಡ ಸದ್ದಿದೆ. ಆಲ್ಮೋಸ್ಟ್ 2 ವರ್ಷದ ಹಿಂದೆಯಿಂದನೂ ಕೂಡ ಏನಾಯ್ತು ಅಂತ ಕೇಳೋದಾದ್ರೆ ಈ ಸಿನಿಮಾ ಕಡೆಯಿಂದ ಏನು ಕೂಡ ಅಪ್ಡೇಟ್ ಇಲ್ಲ. ಶೂಟಿಂಗ್ ಮಾಡ್ತಾರೋ ಇಲ್ವೋ ಅದು ಕೂಡ ಅಪ್ಡೇಟ್ ಇಲ್ಲ. ಬಟ್ ಇವಾಗ ಈ ಸಿನಿಮಾಗೆ KVN ಪ್ರೊಡಕ್ಷನ್ ಅವ್ರು ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಇರ್ಬೋದೇನೋ. 2 ವರ್ಷ ತಗೊಂಡವ್ರೆ ಪ್ರೀ ಪ್ರೊಡಕ್ಷನ್ ಹೋಗಕ್ಕೆ, ರಿಲೀಸ್ ಮಾಡೋದಕ್ಕೆ ಇನ್ನೊಂದ್ 5 ವರ್ಷ ತಗೋಬಹುದು. ರೀಸೆಂಟ್ ಆಗಿ ಧನಂಜಯ ಹಾಗೇನೆ ಶಿವಣ್ಣ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು, 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾ ಕಡೆಯಿಂದ ಧನಂಜಯ ಅವರ ಹೊಸ ಲುಕ್ ರಿವೀಲ್ಡ್ ಆಗೈತೆ. ರೆಟ್ರೋ ಟೈಪ್ ಅಲ್ಲಿ ಇರುವಂತ ಪೋಸ್ಟರ್ ಸೈಕ್ ಆಗಿ ಬಿಟ್ಟವ್ರೆ. ಅದೇ ತರ ಸಿನಿಮಾನು ಕೂಡ ಸೈಕ್ ಆಗಿ ಇದ್ರೆ ಇನ್ನೂ ಸಖತ್ತಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಇನ್ನು ಶಿವಣ್ಣ ಅವ್ರದನೆ ಎ ಫಾರ್ ಆನಂದ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಇದೇ ಸಿನಿಮಾದಲ್ಲಿ ಗೀತಕ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಅವ್ರ ವೈಫ್ ಗೀತಕ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಆಸ್ ಎ ಸ್ಕೂಲ್ ಪ್ರಿನ್ಸಿಪಲ್ ಆಗಿ. ಅಫಿಷಿಯಲ್ ಪೋಸ್ಟರ್ ಕೂಡ ಬಿಡಿದ್ದಾರೆ, ನೋಡ್ಕೊಂಡ್ಬಿಡಿ. ಇನ್ನು ಫೈನಲ್ ಆಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲೈನ್ ಅಪ್ಸ್ ಗಳ ಬಗ್ಗೆ ನೋಡೋದಾದ್ರೆ ಸದ್ಯಕ್ಕೆ ಇವರು ಪಿನಾಕದಲ್ಲಿ ಆಕ್ಟಿಂಗ್ ಮಾಡ್ತಾ ಇದಾರೆ. ಆಲ್ರೆಡಿ ಗ್ಲಿಮ್ಸ್ ಬಿಟ್ಟಿದ್ದಾರೆ, ನೋಡಿದಿರಾ. ಬಟ್ ಈ ಸಿನಿಮಾ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಗಳು ಇನ್ನೂ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು, ಈ ಸಿನಿಮಾದ ಶೂಟಿಂಗ್ 35% ಕಂಪ್ಲೀಟ್ ಆಗಿದೆ ಅಂತ. ಬಟ್ ಇವಾಗ ನೋಡಿದ್ರೆ ಏನು ಅಪ್ಡೇಟ್ ಇಲ್ಲ, ಏನ್ ಸದ್ದು ಸೌಂಡ್ ಏನು ಸಮಾಚಾರಗಳು ಏನು ಇಲ್ಲ. ಈ ಸಿನಿಮಾನ ತೆಗೆದು ಸೈಡ್ ಇಟ್ಬಿಟ್ಟು ಇವ್ರ ಲೈನ್ ಅಪ್ಸ್ ಗಳ ಬಗ್ಗೆ ನೋಡೋದಾದ್ರೆ ರೀಸೆಂಟ್ ಆಗಿ ಇವ್ರ ಬರ್ತ್ಡೇನು ಕೂಡ ಆಯ್ತು. ಬರ್ತ್ಡೇ ಸ್ಪೆಷಲ್ ಆಗಿ ಇನ್ನೊಂದು ಸಿನಿಮಾನು ಕೂಡ ಮಾಡ್ತಾ ಇದೀವಿ ಅಂತ ಪ್ರೀ ಪ್ರೊಡಕ್ಷನ್ ತೋರಿಸ್ಬಿಟ್ರಪ್ಪ. ಮೊದಲನೇದಾಗಿ ನೋಡೋದಾದ್ರೆ ಪಿನಾಕ ಸಿನಿಮಾ ಬರೋದಕ್ಕಿಂತ ಮುಂಚೆ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಬರುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರಮೇಶ್ ಅರವಿಂದ್ ಅವ್ರ ಜೊತೆಗೆ ಕೊಲ್ಯಾಪ್ಸ್ ಆಗಿರುವಂತ ಈ ಸಿನಿಮಾ ಪಿನಾಕಗಿಂತ ಮುಂಚೆ ಬೇಗ ಬರುತ್ತೆ. ಪ್ಲಸ್ ಈ ಸಿನಿಮಾದಲ್ಲಿ ಗಣೇಶ್ ಅವರು ಯಾವ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ. ಬಟ್ ರೀಸೆಂಟ್ ಆಗಿ ಒಂದು ಪೋಸ್ಟರ್ ಹೊರಗಡೆ ಬಂದಿದೆ. ಇದರಲ್ಲಿ ಇವರು ಹನುಮೂನ್ ಗೆಟಪ್ ಹಾಕೊಂಡು ಕೂತಿರೋದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅದಾದ್ಮೇಲೆ ಪಿನಾಕ ಬರುತ್ತೆ 2ನೇ ಸಿನಿಮಾ. ಇನ್ನು 3ನೇ ಸಿನಿಮಾ ಡಿಜಾಂಗೋ ಕೃಷ್ಣಮೂರ್ತಿ ಅಂತ ಒಂದು ಟೈಟಲ್ ಅಲ್ಲಿ ಆಲ್ರೆಡಿ ಗಣೇಶ್ ಅವ್ರ ಮೇಲೆ ಒಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಡೈರೆಕ್ಟರ್ ಅರಸು ಅಂತಾರೆ, ಇವರು ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗವ್ರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಈ ಸಿನಿಮಾದಲ್ಲಿ ಫಿಮೇಲ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇರೋದು ಅಮೃತ ಅಯ್ಯರ್ ಅವರು. ಜೊತೆಗೆ ರಂಗಣ್ಣ ರಘು ಇನ್ನು ಬೇರೆ ಕ್ಯಾರೆಕ್ಟರ್ ಗಳನ್ನೆಲ್ಲ ರಿವೀಲ್ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ತಿಳ್ಕೊಂಡ್ರೆ ಸಾಕಪ್ಪ. ಇನ್ನು ಗಣೇಶ್ ಅವರ 4ನೇ ಸಿನಿಮಾ ಚೇತನ್ ಅವ್ರ ಜೊತೆಗೆ ಮಾಡ್ತಾ ಇದಾರೆ ಅಂತ ರೀಸೆಂಟ್ ಆಗಿ ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಗೊತ್ತಾಗಿದೆ. ಸಿನಿಮಾದ ಟೈಟಲ್ ಏನು ಅಂತ ರಿವೀಲ್ ಮಾಡಿಲ್ಲ. ಚೇತನ್ ಅವ್ರ ಡೈರೆಕ್ಷನ್ ಅಲ್ಲಿ ಬರ್ತಾರಂತ ಸಿನಿಮಾ ಅಂತ ಗೊತ್ತಾಗಿದೆ. ಇಷ್ಟೇನೆ ವಿಷಯ. ಇನ್ನ ಗಣೇಶ್ ಅವರ 5ನೇ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಮತ್ತೆ ಅರಸು ಅಂತಾರೆ ಇವ್ರ ಜೊತೆಗೇನೆ ಇನ್ನೊಂದು ಸಿನಿಮಾನು ಕೂಡ ಕೊಲ್ಯಾಪ್ಸ್ ಆಗಿದ್ದಾರೆ. 5ನೇ ಸಿನಿಮಾ ಅಂತ ವಿಷಯ ಗೊತ್ತಾಗ್ತಾ ಇದೆ. ಈ ಸಿನಿಮಾದ ಟೈಟಲ್ ಇನ್ನೂ ರಿವೀಲ್ಡ್ ಆಗಿಲ್ಲ. ಸದ್ಯಕ್ಕೆ ಈಗ ಅರಸು ಅಂತಾರೆ ಅನ್ನೋರ ಜೊತೆಗೆ ಡಿಜಾಂಗೋ ಕೃಷ್ಣಮೂರ್ತಿ ಹಾಗೇನೆ ಇನ್ನೊಂದು ಸಿನಿಮಾನು ಕೂಡ ಪ್ರೊಡಕ್ಷನ್ ಅಲ್ಲಿ ಇದೆ. ಯಾವಾಗ ಏರ್ ಆಗುತ್ತೆ ಅನ್ನೋದು ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು ಗಣೇಶ್ ಅವರ 6ನೇ ಸಿನಿಮಾ ಕಡೆ ಬರೋದಾದ್ರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನು ಯಾರ್ಯಾರು ಮಾಡಿದ್ರೋ ಅದೇ ಟೀಮ್ ಅವ್ರ ಜೊತೆಗೆ 6ನೇ ಸಿನಿಮಾನು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು 5 ವರ್ಷ ಆಗ್ಬೋದೇನೋ ಬರಕ್ಕೆ. ಸೊ ಇದಿಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲೈನ್ ಅಪ್ಸ್ ಆಗಿತ್ತು. ಟೋಟಲ್ ಆಗಿ 6 ಸಿನಿಮಾ ಈಗ ಅವ್ರ ಕೈಯಲ್ಲಿ ಇರೋದು. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ
ಅಲ್ಲಿವರು ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್